ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಿರುಮಲೆಯ ಶ್ರೀ ರಂಗನಾಥ ಸ್ವಾಮಿ ಕುರುಹಿನ ಶೆಟ್ಟಿ ಸಮುದಾಯ ಭವನದಲ್ಲಿ ಮಾಗಡಿ ತಾಲೂಕು ಧ್ವನಿವರ್ಧಕ, ಶಾಮಿಯಾನ ಹಾಗೂ ಡೆಕೋರೇಟರ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ಬಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ತಿರುಮಲೆಯ ಬೆಳೆಯ ರಂಗನಾಥ ಸ್ವಾಮಿ ಅರ್ಚಕರಾದ ಶ್ರೀಶೈಲ ಭಟ್ರು, ಜೋಗಪ್ಪ ವ್ಯಾಯಾಮ ಶಾಲೆಯ ಅಧ್ಯಕ್ಷ ನಿಜಗುಣ ಶಿವಯೋಗಿ, ಹಿರಿಯ ಪತ್ರಕರ್ತ ದೊಡ್ಡಬಾನಗೆರೆ ಮಾರಣ್ಣರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಧ್ವನಿವರ್ಧಕ, ಶಾಮಿಯಾನ ಹಾಗೂ ಡೆಕೋರೇಟರ್ಸ್ ಮಾಲೀಕರ ಸಂಘದ ಅಧ್ಯಕ್ಷ ಬಿ ಮಂಜುನಾಥ್, ಉಪಾಧ್ಯಕ್ಷ ರಾಜಣ್ಣ KH, ಗೌರವಾಧ್ಯಕ್ಷ ಸಿದ್ದಗಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ MB, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪ್ರಭು, ನಿರ್ದೇಶಕರುಗಳಾದ ಮಹದೇವಯ್ಯ, ಚಂದ್ರಶೇಖರ್, ಸಿದ್ದಲಿಂಗಮೂರ್ತಿ, ನಾಗೇಶ್, ರಾಮಮೂರ್ತಿ, ಯತೀಶ್, ಮಲ್ಲೇಶ್, ಪ್ರಭಾವತಿ HR, ಮಹೇಶ್ ಅವರುಗಳು ಹಾಗೂ ಇನ್ನೂ ಅನೇಕ ಶಾಮಿಯಾನ ಹಾಗೂ ಡೆಕೋರೇಟರ್ಸ್ ಮಾಲೀಕರು ಭಾಗವಹಿಸಿದ್ದರು.
ಶರಣು ಕದಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸನ್ನ ಭವದ ಕರುಷ ಬೋಧಿಸಯ್ಯ ಜ್ಞಾನವೆನಗೆ ವಾದಿಸುವ ಯವನವಾದೆ ಬಿಡಿಸೋ ಮಾಧವ. ಇಂದನೀಗ ಯೋಗಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ಇಂದು ಭವದ ಬಂದು ಬಿಡಿಸೋ ತತ್ತೈ ಗೋವಿಂದ. ಮಾಗಡಿ ಧ್ವನಿವರ್ಧಕ ಶಾಮಿಯಾನ ಹಾಗೂ ಡೆಕೋರೇಟರ್ ಮಾಲೀಕರ ಸಂಘದ ವತಿಯಿಂದ 2026ನೇ ವರ್ಷದ ಅಂಗವಾಗಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ, ಆರೋಗ್ಯ ತಪಾಸಣಾ ಶಿಬಿರ, ಸ್ಮಾರ್ಟ್ ಕಾರ್ಡ್ ವಿತರಣೆ, 10ನೇ ತರಗತಿಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿರುವುದು ಇದೊಂದು ಸ್ಮರಣೀಯವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರೆಡೆಯೋ ರಂಗನಾಥ ಸ್ವಾಮಿಯ ಅರ್ಚಕರು, ಸಂಸ್ಕೃತ ವಿದ್ವಾಂಸರು, ಪ್ರಾತಸ್ಮರಣೀಯರಾದ ಶ್ರೀಶೈಲ ಭಟ್ಟರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಂಘದ ಎಲ್ಲ ಸಹೋದರ ಸಹೋದರಿಯರು ಪರವಾಗಿ ತುಂಬ ಹೃದಯದಿಂದ ಅವರನ್ನ ಸ್ವಾಗತವನ್ನು ಬಯಸುತ್ತೇನೆ. ಈ ತಾಲೂಕು ಧ್ವನಿವರ್ಧಕ ಶಾಮಿಯಾನ ಹಾಗೂ ಡೆಕೋರೇಟರ್ ಮಾಲೀಕರ ಸಂಘ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾದದ್ದು. ಹೊಗಳಿಕೆಯಲ್ಲ, ಎಲ್ಲ ಕೆಲಸಕ್ಕೂ ಗೌರವ ಇದೆ. ಪೂಜೆಗಳಿದ್ದಾರೆ, ಅವ್ರ ಮುಂದೆ ಯಾವತ್ತೂ ಹುಟ್ಟಿನಿಂದ ಶುಭ ಕಾರ್ಯಗಳಲ್ಲಿ ಕೊನೆಗೆ ಕೋತಿಯಾದಲ್ಲೂ ಕೂಡ ಈ ಒಂದು ನಿಮ್ಮ ಸಂಘದ ಸೇವೆ ಅವಿಸ್ಮರಣೀಯವಾಗಿರುತ್ತದೆ. महालक्ष्मी च विद्महे विष्णु पत्नी च धीमहि तन्नो लक्ष्मी प्रचोदयात्. धनधराय विद्महे सर्वसिद्ध्यै च धीमहि तन्नो धर प्रचोदयात्. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ॐ गृणाहि घृतवदे सवितुराधिपत्ये अयस्वतीरन्ति राशानो अस्तु अनुराध हविषा वर्धयन्तु नः शतं जीवेम शरद सवीराः. शतमानं भवति शतं यः पुरुषः शतेन्द्रियः आयुष्येवेन्द्रिये प्रतिष्ठति. शुभमुहूर्तो सुप्रतिष्ठितमस्तु शुभमुहूर्तोऽस्तु. नमो भवति जायमानः केतुरुषसा नित्यग्रीं भावं देवेभ्यो विददात्यायश्च चन्द्रमास्तिरति दीर्घमायुः. शतं जीव सुखी भव आयुष्य आरोग्यता भाग्यता सिद्धिरस्तु. श्री रंगनाथ स्वामी कटाक्ष प्रसाद परिपूर्णता सिद्धिरस्तु. सर्वे जना सुखिनो भवन्तु, समस्त सन्मंगलानि भवन्तु. ವಾರ್ಷಿಕ ವರದಿನ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ. 24-25ನೇ ಸಾಲಿನ ವರ್ಷದ ವಾರ್ಷಿಕ ವರದಿಯನ್ನು ಒಪ್ಪಿಸುತ್ತಿದ್ದೇನೆ. ನೂತನವಾಗಿ ಸಂಘಕ್ಕೆ ಸೇರ್ಪಡೆಗೊಂಡ ಸದಸ್ಯರ ಪೂರ್ಣ ಮಾಹಿತಿಯನ್ನು ಸದಸ್ಯರೇ ಪರಿಚಯ ಮಾಡಿರುತ್ತಾರೆ. ಕಳೆದ ವರ್ಷ ಸಂಘದ ಎಲ್ಲಾ ಸದಸ್ಯರಿಗೆ ಕ್ಯಾಲೆಂಡರ್ಗಳನ್ನು ಉಚಿತವಾಗಿ ನೀಡಲಾಯಿತು. ವರ್ಷದಿಂದ ವರ್ಷಕ್ಕೆ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚಾಗತೊಡಗಿದೆ. ಕಳೆದ ವರ್ಷ 132 ಇದ್ದ ಸದಸ್ಯರ ಸಂಖ್ಯೆ ಈ ವರ್ಷ 157 ಆಗಿದೆ ಎಂದು ಹೇಳಲು ಸಂತೋಷವಾಗಿದೆ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ ನಡೆದ ವಸ್ತು ಪ್ರದರ್ಶನದಲ್ಲಿ ಸಂಘದ ಕೆಲವು ಸದಸ್ಯರು ಭಾಗವಹಿಸಿದ್ದರು. ಮಧ್ಯಾಹ್ನದ ಊಟದ ನಂತರ ಚಿತ್ರದುರ್ಗ ಮುರುಘಾ ಮಠ ವೀಕ್ಷಿಸಿ ಹಿಂತಿರುಗಿದೆವು. ಬಸ್ಸಿನ ಸೌಕರ್ಯವನ್ನು ಶಾಸಕರಾದ ಶ್ರೀ HC ಬಾಲಕೃಷ್ಣ ಅವರು ಕಲ್ಪಿಸಿದ್ದರು. ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಉಚಿತ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಲು ಸಂಘದ ಸರ್ವ ಸದಸ್ಯರ ಒಪ್ಪಿಗೆ ಸೂಚಿಸಿ ಅದರಂತೆಯೇ ನಡೆದುಕೊಂಡಿರುತ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ.
1000 ವರ್ಷದಿಂದಲೂ ಕೂಡ ಈ ದೇವಸ್ಥಾನ ಇದೆ. ಕ್ರಿಸ್ತಶಕ 1032ರಲ್ಲಿ ದಕ್ಷಿಣ ಭಾರತದ ಶ್ರೇಷ್ಠ ದೊರೆಗಳಾದಂಥ ರಾಜೇಂದ್ರ ಚೋಳ ವಂಶದ ರಾಜೇಂದ್ರ ಚೋಳ ಈ ದೇಗುಲವನ್ನು ನಿರ್ಮಾಣ ಮಾಡ್ತಾನೆ. ದಾಖಲೆಗಳಿದೆ. ಕೊನೆಗೆ ಕನ್ನಡ ನಾಡನ್ನಾಡಿದಂಥ ಗಂಗರು, ಕಲಬರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರು, ಕೆಂಪೇಗೌಡ ವಂಶಜರು, ಮೈಸೂರಿನ ಅರಸರು, ಸ್ಥಳೀಯ ಪಾಳೆಗಾರರು ಎಲ್ಲರೂ ಕೂಡ ರಂಗನಾಥ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ಮತ್ತೆ ಸಾವಂತದಲ್ಲಿರ್ತಕ್ಕಂಥ ಸಾವಂತಿ ವೀರಭದ್ರ ಸ್ವಾಮಿ, ಕಲ್ಯಾಣದಲ್ಲಿರ್ತಕ್ಕಂಥ ಕರಿಗಣನಾಥ ಎಲ್ಲ ದೇವರುಗಳಿಗೆ ದಾನ, ಧೂಪ, ದೀಪಕ್ಕೆ, ಪೂಜೆ, ಉತ್ಸವಕ್ಕೆ ದಾನ ಮಾಡಿರ್ತಕ್ಕಂಥ ಚಾರಿತ್ರಿಕ ದಾಖಲೆಗಳು ಒಂದು. ಎರಡನೇದಾಗಿ ನಾನು ನಮ್ಮ ನೇಟಿವ್ ಒಂದು ಶಿರಾ ತಾಲೂಕು, ಇಲ್ಲಿಗೆ ಬಂದು 39 ವರ್ಷ ಆಯಿತು. ಒಂದು ಗಂಗಾಧರೇಶ್ವರ ಪ್ರೌಢಶಾಲೆಯ ಶಿಕ್ಷಕನಾಗಿದ್ದೆ, ಮುಖ್ಯ ಶಿಕ್ಷಕನಾಗಿ ನಿವೃತ್ತನಾದೆ. ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದಕ್ಕೆ ಸಹೋದರರು ಧ್ವನಿ ಕೊಟ್ಟರು ನನಗೆ. ನಾನು ಹುಷಾಗಿರೋರು ಕೂಡ ಧ್ವನಿವರ್ಧಕರನ್ನ, ಶಾಮಿಯಾನದವರನ್ನ, ಡೆಕೋರೇಟರ್ಸ್ ಅನ್ನು ಮಾಡಿರೋದಿಲ್ಲ. ಕಾರಣ ಏನೇ ಅದಕ್ಕೆ ಬೆರಿತಂತವರಿರಬೇಕು. ಮಂಜು ಕೊಟ್ಟಂತ ಮೈಕಿನಿಂದ ನನ್ನ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು. ಹಾಗಾಗಿ ಈ ಕೆಲಸ ಯಾವುದೇ ಕೆಲಸ ಏನಿಲ್ಲ ಕೇಳಿಲ್ಲ. ನಿಮ್ಮಲ್ಲಿ ವಿನಮ್ರ ಮನವಿ, ಮಕ್ಕಳಿಗೆ ನೀವೇನೇ ಕೆಲಸ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ನೋಡಿ, ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ. ಮುಂದಿನ ತೀರ್ಮಾನಗಳಲ್ಲಿ ಯಾಕೆ ಕಂಪ್ಯೂಟರ್ ಬರಲ್ಲ, ಇಂಗ್ಲಿಷ್ ಬರೋದಿಲ್ಲ ಅಂತವರು ಅನಕ್ಷರಸ್ಥರು ಅಂತಕ್ಕಂಥ ಕರೀತಕ್ಕಂಥ ಕಾಲ ಬರುತ್ತೆ. ಮಕ್ಕಳಿಗೆ ನಾವು ಉಪವಾಸ ಇದ್ದು ಚಿಂತೆ ಎಲ್ಲ ಒಳ್ಳೆ ಶಿಕ್ಷಣವನ್ನು ಕೊಡಲೇಬೇಕು. ನಮ್ಮ ತಾಯಿ ತಂದೆಯರು ಅಲ್ಪ ಸ್ವಲ್ಪ ನಮಗೆ ಜ್ಞಾನ ಕೊಟ್ಟಿದ್ದರಿಂದ ನಾವು ಯಶಸ್ವಿಯಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಮಾನವೀಯವಾದ ಮಂಜು ಮತ್ತು ತಂಡದ ಸಹೋದರರಿಗೆ. ಕಾರಣ ಏನಂದ್ರೆ ನೋಡಿ, ಹೊಸ ವರ್ಷಕ್ಕೆ ದಾಖಲೆ ಆಗಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಅನ್ನು ತಂದಿದ್ದೀವಿ. ನಿಮ್ ಕಷ್ಟ ಇಲ್ಲಿ ಗೊತ್ತಿರುತ್ತೆ. ಮತ್ತೆ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ, ನೇತ್ರ ಶಿಬಿರವನ್ನು ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇವೆಲ್ಲ ಒಂದು ತೂಕ ಆದ್ರೆ ಪುಟಾಣಿ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ನೀವು ಪ್ರತಿಭಾ ಪುರಸ್ಕಾರ ಕೊಡ್ತೀರಲ್ಲ, ಅದು ಆ ಮಕ್ಕಳ ಮನಸ್ಸಿನಲ್ಲಿ ಎಲ್ಲೆಂದೂ ಮರೆಯಲಾದಂತ ಘಟನೆ ಆಗುತ್ತೆ. ಯಾವಾಗಲೂ ಸಭೆಯಲ್ಲಿ ವ್ಯಕ್ತಕ್ಕವರಿದ್ರು ಮಕ್ಕಳು ಜಸ್ಟ್ ಪಾಸ್ ಆಗಿದ್ದು ಚಿಂತೆ ಇಲ್ಲ. ನೀವು ವ್ಯಕ್ತಿದ್ರೆ ನಮಗೆ ಸಂಘದಿಂದ ಗೌರವ ಸಿಕ್ಕಿತು ಅಂತ ಕೇಳಿದ್ರೆ ರೂರ್ಮಡಿ ಆಗುತ್ತೆ, ಮುಮ್ಮಡಿ ಆಗುತ್ತೆ, ಯಶಸ್ವಿ ಆಗುತ್ತೆ, ಗುರಿ ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಸಂಘದ ಇವೆಲ್ಲರೂ ನನ್ನ ಸಹೋದರಿದ್ದಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಿಸಿದೆ. ಮಂಜು ಮತ್ತು ತಂಡದ ಎಲ್ಲ ಗೆಳೆಯರಿಗೆ ಕೃತಜ್ಞತೆಗಳು, ವಂದನೆ, ಅಭಿನಂದನೆ. ಮಾಗಡಿ ತಾಲೂಕು ಧ್ವನಿವರ್ಧಕ ಮತ್ತು ಶಾಮಿಯಾನ ಡೆಕೋರೇಷನ್ ಮಾಲೀಕರ ಸಂಘಟನೆ ಸ್ಥಾಪನೆ ಮಾಡಿದ್ದಾರೆ. ಯಾವುದು ಉದ್ಯೋಗನೂ ಕೀಳಲ್ಲ, ಯಾವ ಉದ್ಯೋಗನೂ ಮೇಲಲ್ಲ. ಎಲ್ಲ ಉದ್ಯೋಗಗಳು ಎಲ್ಲವೂ ಸಹಿತ ಸಮಾಜಕ್ಕೆ ಬೇಕಾಗಿರೋದು ವ್ಯಕ್ತಿಗಳು. ಹಾಗಾಗಿ ಯಾರು ಕೀಳರಿಮೆಯನ್ನು ಪಡೆಯುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಅವಶ್ಯಕತೆ ಸಮಾಜಕ್ಕೆ ಎಲ್ಲ ರೀತಿಯಿಂದ ಮನೆ ಮಹಾರಾಜನಿಂದ ಹಿಡಿದು ಕೂಲಿ ಕೆಲಸವನ್ನು ಎಲ್ಲರೂ ಬೇಕೇ ಬೇಕು. ಅದು ಚೆನ್ನಾಗಿ ವಿಧೇಯಕಗಳನ್ನು ಬೇರೆಯವ್ರ ಕೆಲಸ ಕೊಡ್ತಾನೆ. ಆದರೆ ಏನು ವಿಧೇಯಕಗಳನ್ನು ಎಲ್ಲರಿಗೂ ಸಮಾಜಕ್ಕೆ ಬೇಕಾಗಿರೋದು ವ್ಯಕ್ತಿ ಅವನೇ. ಯಾಕಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಬೇಕಾಗಿರ್ಬೋದು, ಇಲ್ಲ ಒಂದು ವಾಷಿಂಗ್ ಮಿಷಿನ್ ಬೇಕಾಗಿರ್ಬೋದು, ಇಲ್ಲ ಮನೆ ಪೈಪ್ ಹೊಡಿಸಿರ್ಬೋದು, ಪ್ರತಿಯೊಂದು ಅವನು ಬೇಕೇ ಬೇಕು. ಅದೇ ಮಾಡೋಕ್ಕಾಗಲ್ಲ. ಇವಾಗ ಇಂಜಿನಿಯರಿಂಗ್ ಓದಿರೋನು ಅದೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸವನ್ನು ಸಹಿತ ಎಲ್ಲರಿಗೂ ಬೇಕೇ ಬೇಕು. ಹಾಗಾಗಿ ಯಾರು ನಾನು ಓದಿಲ್ಲ, ನಾನು ಯಾರು ಸಣ್ಣ ಕೆಲಸ ಮಾಡಿದ್ರೆ ಇನ್ನೂ ಅವಶ್ಯಕತೆ ಏನಿಲ್ಲ. ಎಲ್ಲರೂ ಸಮಾಜಕ್ಕೆ ಬೇಕಾಗಿರುವಂಥ ವ್ಯಕ್ತಿಗಳೇ. ನಮಗೆ ನೀವು ಏನು ಸಂಘ ಸ್ಥಾಪನೆ ಮಾಡಿದ್ದೀರಾ, ಈ ಸಂಘದಲ್ಲಿ ಸರ್ಕಾರದಿಂದ ಏನು
ಸಹಿತ ಸುಮಾರು ಸವಲತ್ತುಗಳಿದೆ. ಅದನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಇನ್ನೂ ಸದೃಢವಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹಾರೈಸ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.